ದ್ವಿತೀಯ PUC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, 5 ಅಂಕ ಸುಲಭವಾಗಿ ಹೇಗೆ ಪಡೆಯೋದು ನೋಡೋಣ. ಕ್ವಶನ್: ಪತ್ರ ಲೇಖನ, ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯ ಕೋರಿ ಕಾಲೇಜಿನ ಪ್ರಾಚಾರ್ಯಗೊಂದು ಪತ್ರ ಬರೆಯಿರಿ. ಇವರಿಂದ ಹೆಸರು, ನಮ್ಮ ಹೆಸರು, ಸ್ವಂತ ಹೆಸರು ಹಾಕಬಾರದು. ಅಲ್ಲಿ ಸೂಚನೆ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲಿ, ಆ ಹೆಸರು ನೀಡಬೇಕಾಗುತ್ತದೆ. ದ್ವಿತೀಯ PUC ಬೆಂಗಳೂರು ನೋಡಿ. ಇವರಿಂದ ಆದಮೇಲೆ ಕಾಮ ಹಾಕಬೇಕು. ಅಬಾಕ ಆದಮೇಲೆ ಕಾಮ ಹಾಕಬೇಕು. ದ್ವಿತೀಯ PUC ಆದಮೇಲೆ ಕಾಮ ಹಾಕಬೇಕು. ಬೆಂಗಳೂರು ಆದಮೇಲೆ ಫುಲ್ ಸ್ಟಾಪ್ ಹಾಕಬೇಕು. ಇವರಿಗೆ ಪ್ರಾಂಶುಪಾಲರು, ಸರಕಾರಿ ಪದವಿ ಪೂರ್ವ ಕಾಲೇಜು ಬೆಂಗಳೂರು. ಇವರಿಗೆ ಇದ್ದಲ್ಲೂ ಕಾಮ ಹಾಕಬೇಕು. ಪ್ರಾಂಶುಪಾಲರು ಇದ್ದರೆ ಕಾಮ ಹಾಕಬೇಕು. ಸರಕಾರಿ ಪದವಿ ಕಾಮ, ಪೂರ್ವ ಕಾಮ, ಕಾಲೇಜು ಕಾಮ, ಬೆಂಗಳೂರು ಫುಲ್ ಸ್ಟಾಪ್ ಹಾಕಬೇಕು. ಹಾಗೆ ಒಂದು ಲೈನ್ ಬಿಟ್ಟಿಗೆ, ಹಾಗೆ ಒಂದು ಲೈನ್ ಆದ ಮೇಲೆ ಮಾನ್ಯರೇ ಹಾಗೆ ಒಂದು ಲೈನ್ ಬಿಟ್ಟಿಗೆ ಅದೇ ಈ ಥರ ಬಿಡಬೇಕಾಗುತ್ತದೆ. ವಿಷಯ: ವರ್ಗಾವಣೆ ಪತ್ರ ಕೋರಿ ಅರ್ಜಿ. ಯಾಕೆಂದರೆ ನಾವು TC ಕೇಳೋಣ, ವರ್ಗಾವಣೆ ಪತ್ರ ಕೋರಿ ಅರ್ಜಿ ಅಂತ ಹಾಕಬೇಕು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲೂ ಕೂಡ ಹಾಕ್ಬೋದು. ಇಲ್ಲಿಂದ ಈ ಕಡೆ ಕೂಡ ಬರೆದುಕೊಂಡು ಹೋದರೆ ನಡೆಯುತ್ತದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಮ್ಮ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದೇನೆ. ಮುಂದಿನ ಅಧ್ಯಯನಕ್ಕಾಗಿ ನನಗೆ ವರ್ಗಾವಣೆ ಪ್ರಮಾಣ ಪತ್ರ ಬೇಕಾಗಿದೆ. ದಯಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನೀವು ನಿಮ್ಮ ಕ್ಲಾಸಿನಲ್ಲಿ ಉತ್ತೀರ್ಣನಾದಾಗ ನಿಮ್ಮ TCಯನ್ನು ಮುಂದಿನ ಕಾಲೇಜಿನಲ್ಲಿ ಹಚ್ಚುವುದಕ್ಕೆ ಬೇಕಾದ ಕಾರಣದಿಂದ ನೀವು ಪತ್ರವನ್ನು ಬರೆಯಬೇಕು. ಹಾಗೆ ಇಲ್ಲಿ ಮಧ್ಯದಲ್ಲಿ ವಂದನೆಗಳೊಂದಿಗೆ ಅಂತ ಹಾಕಬೇಕಾಗುತ್ತದೆ. ಈ ಕಡೆ ಸ್ಥಳ ಹಾಕಬೇಕಾಗುತ್ತದೆ. ಇಲ್ಲಿ ನಿಮ್ಮ ವಿಶ್ವಾಸಿ ವಿದ್ಯಾರ್ಥಿ, ಅಬಾಕ ಇನ್ನಿತರ ಅವ್ರ ಸೂಚನೆಯಲ್ಲಿ ನೇಮ್ಗಳು ಕೊಟ್ಟಿರ್ತಾರೆ, ಅವು ಹಾಕಬೇಕಾಗುತ್ತದೆ. ಇಲ್ಲಿ ನೋಡಿ, ದಿನಾಂಕ ಯಾವಾಗೂ ಈ ಸೈಡಿನಲ್ಲಿನೇ ಹಾಕಬೇಕಾಗುತ್ತದೆ. ಪರೀಕ್ಷಾ ಸಿದ್ಧತೆಯನ್ನು ತಿಳಿಸಿ ಪೋಷಕರಿಗೆ ಪತ್ರ ಬರೆಯಿರಿ. 2ನೇ ಕ್ವಶನ್ ಇಂದ ಸುರೇಶ್, ಸರ್ಕಾರಿ PU ಕಾಲೇಜ್ ಯಾದಗಿರಿ. ಇಲ್ಲಿ ನೋಡಿ, ಕಾಮ ಫುಲ್ ಸ್ಟಾಪ್ ಇವು ಮಿಸ್ಟೇಕ್ ಮಾಡಿದ್ರೆ ಮಾರ್ಕ್ಸನ್ನು ಕಟ್ ಮಾಡುವ ಸಾಧ್ಯತೆ ಇರುತ್ತದೆ. ಇವರಿಗೆ ಶ್ರೀ ಅಶೋಕ್ ಹೆಗಡೆ ಅವರಿಗೆ, ಇವರ ತಂದೆಗೆ ಬರೆಯಬೇಕಾದ ಕಾರಣದಿಂದ ಅವರ ತಂದೆ ಹೆಸರು ಹಾಕಬೇಕಾಗುತ್ತದೆ. ರಾಯಚೂರು ಜಿಲ್ಲೆ ಯಾದಗಿರಿ ನೋಡಿ. ಇಲ್ಲಿ ಕೂಡ ಕಾಮ ಇಡಬೇಕಾಗುತ್ತದೆ. ಇಲ್ಲಿ ಫುಲ್ ಸ್ಟಾಪ್ ಇಡಬೇಕಾಗುತ್ತದೆ. ಇಲ್ಲಿ ಕೂಡ ಕಾಮ ಇಡಬೇಕಾಗುತ್ತದೆ. ಇಲ್ಲಿ ಕೂಡ ಕಾಮ ಇಡಬೇಕಾಗುತ್ತದೆ. ಬಾಡಿ ಆಫ್ ದ ಲೆಟರ್ ನೋಡೋಣ. ತೀರ್ಥರೂಪರಿಗೆ ನಿಮ್ಮ ಮಗನು ಮಾಡುವ ನಮಸ್ಕಾರಗಳು. ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ. ನಿಮ್ಮ ಹಾಗೂ ತಾಯಿಯವರ ಕ್ಷೇಮಕ್ಕೆ ಪತ್ರ ಬರೆಯಿರಿ. ಅವನು ಹುಷಾರಾಗಿದ್ದ ಕಾರಣದಿಂದ ಅವರ ತಾಯಿ ಮತ್ತು ತಂದೆಗೆ ಪತ್ರ ಬರೆಯುತ್ತಿದ್ದಾನೆ. ಹಾಗೆ ನನ್ನ ಅಭ್ಯಾಸ ಹಾಗೂ ಪಾಠ ಪ್ರವಚನಗಳು ಸಾಂಗವಾಗಿ ನಡೆಯುತ್ತಿದ್ದಾವೆ. ಅವನ ಪಾಠ ಮತ್ತು ಪ್ರವಚನಗಳು ಚೆನ್ನಾಗಿ ನಡೆಯುತ್ತಿದ್ದಾವೆ ಅಂತ ಹೇಳ್ತಿದ್ದಾನೆ. ಪರೀಕ್ಷೆಗಳು ಸಮೀಪಿಸುತ್ತೆ. ಮೊದಲ ಮಾರ್ಚ್ನಲ್ಲಿ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭ ಆಗುತ್ತದೆ. ಈಗ ಸೆಕೆಂಡ್ PUC ಎಕ್ಸಾಮ್ ಹತ್ತಿರ ಬರೋದ್ರಿಂದ ಕಾರಣ ಈ ಥರ ಬರೆದಿದ್ದೇನೆ. ಪರೀಕ್ಷೆಗಳು ಸಮೀಪ ಬರುತ್ತಿದ್ದೇವೆ. ಮಾರ್ಚ್ 1ಕ್ಕೆ ಆರಂಭ ಆಗುವ ಕಾರಣದಿಂದ ಮೊದಲನೇ ಮಾರ್ಚಿನಲ್ಲಿ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭ ಆಗುತ್ತವೆ. ನಾನು ಪ್ರಾರಂಭದಿಂದ ಚೆನ್ನಾಗಿ ಓದಿ ತಯಾರಿ ಮಾಡಿಕೊಳ್ಳುತ್ತಿದ್ದೇನೆ. ಅವನು ಸೆಕೆಂಡ್ PUC ಪ್ರಾರಂಭವಾದಾಗದಿಂದಲೂ ಈಗಿನ ತನಕ ಚೆನ್ನಾಗಿ ಓದಿಕೊಂಡು ಬಂದಿದ್ದೇನೆ. ಮುಂದೂ ಕೂಡ ಚೆನ್ನಾಗಿ ಓದಿಕೊಂಡು ಹೋಗುತ್ತಿದ್ದೇನೆ ಅಂತ ಹೇಳ್ತೇನೆ. ತಯಾರಿ ಮಾಡಿಕೊಳ್ಳುತ್ತಿದ್ದೇನೆ. ಅರ್ಥವಾಗದ ವಿಷಯಗಳನ್ನು ಸಂಬಂಧಿಸಿದ ಉಪನ್ಯಾಸಕರ ಜೊತೆಯಲ್ಲಿ ಚರ್ಚಿಸಿ ಮನನ ಮಾಡಿಕೊಂಡಿರುವ ಓದಿಗಾಗಿ ವೇಳಾಪಟ್ಟಿ ಸಿದ್ಧಪಡಿಸಿ ಅದರಂತೆ ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ಅದಕ್ಕೆ ವಿಷಯಕ್ಕೆ ಸಂಬಂಧಿಸಿದ ಉಪನ್ಯಾಸಕರು, ಸರ್ಗಳು, ಟೀಚರ್ಸ್ಗಳು ಇರುತ್ತಿರುತ್ತೆ. ಅವು ಏನಾದರೂ ಡೌಟ್ ಇದ್ದರೆ ಅವ್ರ ಹತ್ರ ಡೌಟ್ ಕ್ಲಿಯರ್ ಮಾಡ್ಕೊಂಡು ಅವನು ಅಭ್ಯಾಸ ಮಾಡುವ ಸಲುವಾಗಿ ವೇಳಾಪಟ್ಟಿ ಕೂಡ ಸಹ ಮಾಡಿಕೊಂಡಿದ್ದಾನೆ ಎಂದು ಹೇಳುತ್ತಾನೆ. ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣನಾಗುವ ವಿಶ್ವಾಸವಿದೆ. ಅವನು
ಹೆಚ್ಚಿಗೆ ಮಾರ್ಕ್ಸ್ ತಗೊಂಡು ಉತ್ತೀರ್ಣನಾಗುತ್ತೇನೆ ಎಂದು ಅವನಲ್ಲಿ ವಿಶ್ವಾಸವಿದೆಯಂತೆ. ಇಲ್ಲಿ ಕ್ಷೇಮ ನಿಯಮ ಪತ್ರದ ನಿರೀಕ್ಷೆಯಲ್ಲಿ ಇರುತ್ತೇನೆ. ಅವರ ತಂದೆಯಿಂದ ಬರುವ ಪತ್ರದಿಂದ ಅವನ ತಂದೆಯಿಂದ ಬರುತ್ತೆ ಎಂದು ಪತ್ರ ಬರುತ್ತೆ ಎಂದು ಅವನು ನಿರೀಕ್ಷೆಯಲ್ಲಿ ಇರುತ್ತಾನೆ. ಇದು ಬಾಡಿ ಆಫ್ ದ ಲೆಟರ್ ಆಗಿರುತ್ತದೆ. ಇಲ್ಲಿ ಮಧ್ಯದಲ್ಲಿ ನಮಸ್ಕಾರಗಳೊಂದಿಗೆ ನಿಮ್ಮ ಪ್ರೀತಿಯ ಮಗ ಸುರೇಶ್. ಇಲ್ಲಿ ಕೂಡ ಸುರೇಶ್ ಇದೆ, ಹಾಗಾಗಿ ಇಲ್ಲಿ ಕೂಡ ಸುರೇಶ್ ಬರೆಯುತ್ತೆ. ಇಲ್ಲಾಂದರೆ ಸೂಚನೆಯಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಇಲ್ಲಿ ನೋಡಿ ಡೇಟ್ ಕೂಡ ಬರೆಯಬೇಕಾಗುತ್ತದೆ. ಮತ್ತೆ ಸಿಗೋಣ. ಮೂರನೇ ಪತ್ರ ನೋಡೋಣ. ವ್ಯಾವಹಾರಿಕ ಪತ್ರ ಆಗಿರುತ್ತದೆ. ಬ್ಯಾಂಕಿನಲ್ಲಿ ನಿಮ್ಮ ಉಳಿತಾಯ ಖಾತೆಯ ಅಕೌಂಟ್ ತೆಗೆಯಲು ವ್ಯವಸ್ಥಾಪಕರಿಗೊಂದು ಪತ್ರ ಬರೆಯಿರಿ. ಇವರಿಂದ ಅಪರ್ಣಾ, ಬೆಂಗಳೂರು, ಫುಲ್ ಸ್ಟಾಪ್ ಕಂಪಲ್ಸರಿ ಇಡಲೇಬೇಕಾಗುತ್ತದೆ. ಇವರಿಗೆ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್, ಬೆಂಗಳೂರು. ದಿನಾಂಕ 1/12/2024. ಮಾನ್ಯರೇ, ಒಂದು ಲೈನ್ ಬಿಟ್ಟು ಮಾನ್ಯರೇ. ಅದಕ್ಕೆ ಸಂಬಂಧಿಸಿದಂತೆ ಸೇಮ್ ಆಗಿ ವಿಷಯ. ತಮ್ಮ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯುವ ಬಗ್ಗೆ ಇಲ್ಲಿ ಇನ್ವೆಂಟೆಡ್ ಕಾಮ ಹಾಕಬೇಕಾಗುತ್ತದೆ. ಇಲ್ಲಿ ನೋಡಿ, ಇದು ಖಾತೆ ಒಟ್ಟಿನಲ್ಲಿ ಇದು ವಿಷಯ ಈ ಕಡೆನೇ ಬರಬೇಕಾಗುತ್ತದೆ. ಈ ಕಡೆ ಬಂದರೆ ಮಾರ್ಕ್ಸ್ ಕಟ್ ಮಾಡುವ ಸಾಧ್ಯತೆ ಇರುತ್ತದೆ. ಬಾಡಿ ಆಫ್ ದ ಲೆಟರ್. ಈ ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿರುವ ನಾನು ತಮ್ಮ ಬ್ಯಾಂಕಿನ ಶಾಖೆಯಲ್ಲಿ ಉಳಿತಾಯ ಖಾತೆ ತೆರೆಯಲು ಬಯಸುತ್ತೇನೆ. ನಮ್ಮ ಅಕ್ಕಪಕ್ಕದಲ್ಲಿರುವ ಶಾಖೆಯಲ್ಲಿ ನಾವು ಒಂದು ಖಾತೆಯನ್ನು ತೆಗೆಯಲು ಹೀಗೆ ಬರೆಯಬೇಕಾಗುತ್ತದೆ. ನಿಗದಿತ ಅರ್ಜಿ ನಮೂನೆಯೊಂದಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿರುತ್ತೇನೆ. ತಾವು ನನ್ನ ಉಳಿತಾಯ ಖಾತೆಯನ್ನು ತೆಗೆದು ಅನುಕೂಲ ಮಾಡಿಕೊಡುವಿರೆಂದು ಭಾವಿಸುತ್ತೇನೆ. ಅವರಿಗೆ ಅನುಕೂಲ ಮಾಡಿಕೊಡುವಿರೆಂದು ಅವರು ಅಕೌಂಟ್ ತೆಗೆದುಕೊಳ್ಳೋರು ಭಾವಿಸಿಕೊಂಡಿರ್ತಾರೆ. ಆರಂಭಿಕ ಠೇವಣಿ ಹಣವನ್ನು ಚಲನ ಮೂಲಕ ಪಾವತಿಸುತ್ತೇನೆ. ನಾನು ಹಣ ಪಾವತಿಸ್ತೇನೆ ಅಂತ ಹೇಳಿರ್ತಾರೆ. ವಂದನೆಗಳನ್ನು ಅಲ್ಲಿನೂ ಹೇಳಿನಿ, ಇಲ್ಲಿನೂ ಹೇಳುತ್ತೇನೆ. ಒಟ್ಟು ಮಧ್ಯದಲ್ಲಿಯೇ ಹೇಳಬೇಕಾಗುತ್ತದೆ. ತಮ್ಮ ವಿಶ್ವಾಸಿ ಅಪರ್ಣಾ.